ನಮ್ಮದು 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 ಸರ್ಕಾರಕ್ಕೆ ಕನ್ನಡ ಸಂಘಟನೆಗಳು ವರ್ಸಸ್ ಬೆಳಗಾವಿ ಮರಾಠಿ ಪುಂಡರು. ರಾಜ್ಯಾದ್ಯಂತ ಕನ್ನಡ ಹೋರಾಟಗಾರರ ರೋಷಾಗ್ನಿ. ಬೆಳಗಾವಿನ ಮರಾಠಿ ಪುಂಡರ ಗಡಿಪಾರಿಗೆ ಕನ್ನಡಿಗರ ಆಗ್ರಹ. ಟೌನ್ ಹಾಲ್ ಮುಂದೆ ಹೈ ಡ್ರಾಮಾ, ಅರೆಬೆತ್ತಲೆ ಪ್ರೊಟೆಸ್ಟ್. ವಾಟಾಳ್ ನಾಗರಾಜ್ ಸೇರಿದಂತೆ ಪ್ರಮುಖ ನಾಯಕರು ಪೊಲೀಸರ ವಶಕ್ಕೆ. ನಿರಂತರ ಕವರೇಜ್ ಎಲ್ಲಾ ಕಡೆ. 21 ಡಿಸ್ಟ್ರಿಕ್ಟ್ನಿಂದ ಮತ್ತು ಇನ್ನೂ 10 ಪ್ಲಸ್ ರಿಪೋರ್ಟರ್ಗಳು, ಒಟ್ಟು 31 ರಿಪೋರ್ಟರ್, 31 ಕ್ಯಾಮರಾಮ್ಯಾನ್ ನಿರಂತರವಾಗಿ ಮಾಹಿತಿಗಳನ್ನು ಕಲೆ ಹಾಕಿ ಒಂದು ಮಿಸ್ ಆಗದಾಗೆ ಓಡೋಡಿ ತಂದು ನಿಮ್ಮ ರಿಪಬ್ಲಿಕ್ ಕನ್ನಡ ಮುಖಾಂತರ ನಿಮಗೆ ಒದಗಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ರಿಪೋರ್ಟರ್ಸ್. ನೀವು ಗಮನಿಸ್ತಾ ಇರಬಹುದು, ಎಲ್ಲಕ್ಕಿಂತ ಮೊದಲು ನಮ್ಮಲ್ಲಿ ಮಾತ್ರ ನೋಡಿ, ಬೆಂಗಳೂರು, ಬೆಳಗಾವಿ, ಆನೇಕಲ್, ಬಳ್ಳಾರಿ, ಚಿಕ್ಕಮಗಳೂರು, ದಾವಣಗೆರೆ, ದೇವನಹಳ್ಳಿ, ಮಂಡ್ಯ, ಮೈಸೂರು, ಕೊಪ್ಪಳ, ಕೆಆರ್ ಮಾರ್ಕೆಟ್, ಆನೇಕಲ್ 2 ಬಾರಿ, ಮೈಸೂರು, ವಿಜಯಪುರ, ಬೆಳಗಾವಿ, ತುಮಕೂರು, ದಾವಣಗೆರೆ. ನೋಡಿ ನಮ್ಮ ವೀರೇಶ್, ನಮ್ಮ ದಿನೇಶ್ ನೋಡಿ ಒಳ ನುಗ್ಗಿ ಹೇಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಪೊಲೀಸ್ ತಡೀತಾ ಇದ್ದಾರೆ ನೋಡಿ. ಆ ಕೆಂಪು ಶರ್ಟ್ ಅಲ್ಲಿ ಕಾಣ್ತಿರೋದೇ ದಿವಿತ್ತು ನೋಡಿ. ಅಲ್ಲಿಗೆ ಹೋಗಿ ಫ್ರಂಟ್ ಇಂದ ರಿಪೋರ್ಟ್ ತಂದು ವಾಟಾಳ್ ನಾಗರಾಜ್ ಅವರನ್ನ ಮಾತಾಡಿಸುವಂತ ತವಕದಲ್ಲಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಪೊಲೀಸರು ತಳ್ಳಿದ್ರು ಕೂಡ ಪೊಲೀಸರನ್ನ ತಳ್ಳಿ ನೂಕಿ ಒಳಗೆ ಹೋಗಿ ಅಲ್ಲಿಂದ ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ. ಸಿಗೋವರೆಗೂ ಬಿಡಲ್ಲ, ಸಿಗೋವರೆಗೂ ಬಿಡಲ್ಲ, ಸಿಗೋವರೆಗೂ ಬಿಡಲ್ಲ, ಸಿಗೋವರೆಗೂ ಬಿಡಲ್ಲ. ಬೇಕೇ ಬೇಕು ಅಂತ ಹೇಳಿ ಅವ್ರ ವಿರುದ್ಧ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನ್ಯಾಯ ಸಿಗುವಂತ ಕೆಲಸ ನಮಗೆ ಸಿಗ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನ್ಯಾಯ ಸಿಗುವಂತ. ಈಗ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ರೆ ನೋಡ್ತಿರ್ಬೋದು, ಇಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಿದ್ರೆ, ಸ್ಥಿತಿ ಕಾರ್ಯ ಮಾಡಿದ್ದಾರೆ, ಪಾಯಸ ಇಟ್ಟಿದ್ದಾರೆ, ಪಕೋಡೆ ಇಟ್ಟಿದ್ದಾರೆ, ರೈಸ್ ಇಟ್ಟಿದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ನೋಡ್ತಿರ್ಬೋದು, ಇಲ್ಲಿ ತಿಥಿ ಕಾರ್ಯ ಮಾಡಿದ್ದಾರೆ ಕನ್ನಡಪರ ಸಂಘಟನೆಗಳು ಸರ್ಕಾರದ ವಿರುದ್ಧ. ನಾನು ಮಾತಾಡಿಸ್ತೀನಿ ಸರ್, ನಿಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕೋ ಕೆಲಸ ಮಾಡ್ತಿದ್ದಾರೆ, ಏನ್ ಹೇಳ್ತೀರಂತ ಸರ್? ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಹೋರಾಟಗಾರರ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನು ಮಾಡಿದ್ರು. ಇವತ್ತು ಬಂದು ಯಶಸ್ವಿ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ನಡ್ಕಂತು. ಯಾಕೆಂತ ಹೇಳಿದ್ರೆ ಕರ್ನಾಟಕದ ಭೀಷ್ಮ ಹೋರಾಟದ ಮಹಾಪುರುಷರಾಗಿರ್ತಕ್ಕಂಥ ವಾಟಾಳ್ ಸಾಹೇಬ್ರವರನ್ನ ಇವತ್ತು ಪೊಲೀಸ್ ಇಲಾಖೆ ನಡೆಸಿಕೊಂಡಿರತಕ್ಕಂಥ ನೀತಿ ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಮತ್ತು ತಲೆ ತಗ್ಗಿಸುವಂತ ವಿಚಾರ. ಇವತ್ತು ಅಂತ ಹಿರಿಯ ಕನ್ನಡ ಪರ ಹೋರಾಟಗಾರ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಸಹ ಕನ್ನಡಿಗರ ರಕ್ಷಣೆ ಸಿಗ್ತಾ ಇರಲಿಲ್ಲ. ಅದಷ್ಟು ಮಾತ್ರವಲ್ಲ, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮತ್ತು ಮಹಾರಾಷ್ಟ್ರ ಸರ್ಕಾರ ಎರಡು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಈ ಹೋರಾಟವನ್ನು ಹತ್ತಿಕ್ಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಎನ್ನುವಂಥದ್ದು ಕನ್ನಡಿಗರ ಒಂದು ಡೌಟ್ ಇದೆ. ಯಾಕಂತ ಹೇಳಿದ್ರೆ ಯಾಕೆ ಹೋರಾಟವನ್ನು ಹತ್ತಿಕ್ಕಬೇಕು? ಕನ್ನಡ ಪರ ಹೋರಾಟಗಾರರಲ್ಲಿ ಬೆಂಕಿ ಇಕ್ಕಿದೀವಾ ಅಥವಾ ಎಲ್ಲಾದ್ರೂ ಕಾನೂನು ಸುವ್ಯವಸ್ಥೆ ದಾಟಿದೀವ? ನಾವು ಹೋರಾಟಕ್ಕೆ ಬಂದಂದ ಕರೆ ಕೊಟ್ಟಾಗ್ಲಿ ಎಲ್ಲಾ ಕನ್ನಡ ಪರ ಹೋರಾಟಗಾರರಿಗೆ ಡಿಜಿಟಲ್ ನೋಟಿಸ್ ಕಳಿಸಿದ್ರಿ. ಯಾಕೆ ಸ್ವಾಮಿ ಇಂಥದ್ದು ಇಷ್ಟೊಂದು ತಾತ್ಸಾರತೆ? ವಿಭಿನ್ನ ಪ್ರತಿಭಟನೆ ಏನ್ ಸರ್, ಏನಿದು ಸರ್? ಇದೇನಪ್ಪಾ ಅಂತ ಹೇಳಿದ್ರೆ MS ಪುಂಡರು ವಡೆ ಪಾಯಸ ತಿನ್ನಿಕ್ಕೆ ಲಾಯ್ಕು. ನಿಮಗೆ ವಡೆ ಪಾಯಸ ಮಾತ್ರ ಸೀಮಿತ. ಕರ್ನಾಟಕದ ಒಂದೇ ಒಂದು ಇಡೀ ಮಣ್ಣನ್ನು ಸಹ ನೀವು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಕನ್ನಡ ಪರ ಹೋರಾಟಗಾರರು ಕನ್ನಡಿಗರು ಬಿಡೋದಿಲ್ಲ. ಎಚ್ಚರಿಕೆ. ನೀವು ಯಾವುದೋ ಒಬ್ಬ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಿರಬಹುದು, ಎಚ್ಚರಿಕೆ. ಮುಂದಿನ ದಿನಗಳಲ್ಲಿ ನಿಮ್ಮ ಆಟವನ್ನ ಬಂದ್ ಮಾಡದೆ ಹೋದ ಪಕ್ಷದಲ್ಲಿ ಕನ್ನಡಿಗರು ನಿಮ್ಮ ಮನೆಗೆ ನುಗ್ಗಿ ಹೊಡಿಬೇಕಾಗ್ತದೆ. ಇವತ್ತು ಒಡೆ ಪಾಯಸ ಇಟ್ಟಿದ್ದೀವಿ. ಇದೀಗ ತಾನೇ ಸಂದೇಶ್ ನಾಗರಾಜ್ ಅವರು ಅವ್ರ ಸಮ್ಮುಖದಲ್ಲಿ ಹಾಲು ತುಪ್ಪವನ್ನು ಬಿಟ್ಟು ಅಂದ್ರೆ ನಿಮ್ಮ ಉಪಟಳ ಇಲ್ಲಿಗೆ ಬಂದಂತ ಇವತ್ತಿಗೆ ನಿಲ್ಲಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ಹೋರಾಟ ನಿಮ್ಮ ವಿರುದ್ಧ ಸತತವಾಗಿರುತ್ತದೆ ಸರ್. ಯಾಕಂದ್ರೆ ನಿಮ್ಮ ಹೋರಾಟ ಕಳೆದ 1 ತಿಂಗಳಿಂದ ಬಂದ್ ಅಂತ ಹೇಳ್ತಿದ್ರ, ಸರ್ಕಾರ ಡಿಸೆಂಬರ್ ಬಂದ್ಗೆ ಬೆಂಬಲ ಅಂತ ಹೇಳ್ತಿದ್ರೆ, ಕೆಲವೊಂದು ಹೋಟೆಲ್ಗಳು ಬಂದ್ಗೆ ಬೆಂಬಲ ನೀಡಿಲ್ಲ ಸರ್. ಎಲ್ಲೋ ಒಂದು ಕಡೆ ಇದೆಲ್ಲ ತಲೆ ತಗ್ಗಿಸುವಂತ ವಿಚಾರ. ಇವತ್ತು ಹೋಟೆಲ್ ಉದ್ಯಮ ಶಾಶ್ವತನ? ಹೋಟೆಲ್ ಉದ್ಯಮದ ಮೇಲೆ ಅಲ್ಲೇ ಆಗೋದಿಲ್ವಾ? ಕೇರಳಿಗರಿಗೆ ಬಂದು ಅಲ್ಲೇ ಮಾಡಿದ್ರು. ಹೋಟೆಲ್ ಅವ್ರ ಮೇಲೆ ನಿಮ್ಮ ಸಪೋರ್ಟ್ ಬಂದಿದ್ದಾರೋ, ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾರೋ ಕನ್ನಡ ಪರ ಹೋರಾಟಗಾರ.
ಇಳಿಯಲ್ಲ ಇಳಿಯಲ್ಲ ಬಸ್ನಿಂದ ಇಳಿಯಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಸ್ನಿಂದ ಇಳಿಯದೆ ವಾಟಾಳ್ ನಾಗರಾಜ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ. ಪೊಲೀಸ್ ಮನವಿಗೂ ಕೂಡ ಕ್ಯಾರೆ ಎಂದಿಲ್ಲ ವಾಟಾಳ್ ನಾಗರಾಜ್. ಪೊಲೀಸರು ಹೋರಾಟಗಾರರ ನಡುವೆ ವಾಗ್ವಾದ ಜೋರಾಗಿದೆ. ಇಳಿಯಲ್ಲ 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 ಅಂತ ಹೇಳಿ ವಾಟಾಳ್ ನಾಗರಾಜ್ ಬಸ್ನಲ್ಲೇ ಕೂತಿದ್ದಾರೆ. ಇಳಿರಿ ಸಾರ್ ಇಳಿರಿ ಸಾರ್ ಇಳಿರಿ ಸಾರ್ ಅಂತ ಪೊಲೀಸರು ಇಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಇಳಿಯೋದಿಲ್ಲ. ಪೊಲೀಸ್ ಮನವಿಗೂ ಕೂಡ ವಾಟಾಳ್ ನಾಗರಾಜ್ ಕ್ಯಾರೆ ಎಂದಿಲ್ಲ. ಮಾದೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ ನೋಡೋಣ ಮಾದೇಶ್ ಅವರು ಯಾವ ತರ ರಿಪೋರ್ಟಿಂಗ್ ಅಲ್ಲಿಂದ ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ ನಿಂದ. ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಗಲಾಟೆ. ಎಸ್, ಓವರ್ ಟು ಯು ಮಾದೇಶ್. ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟಗಾರರನ್ನ ಕರೆತಂದು ವಶಪಡಿಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಈಗಾಗಲೇ ಇಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ವಿಜುವಲ್ಸ್ ಅನ್ನ ತೋರಿಸ್ತಿದ್ದಾರೆ. ವಾಟಾಳ್ ನಾಗರಾಜ್ ಅವರು ಬಸ್ನಿಂದ ನಾನು ಇಳಿಯೋದಿಲ್ಲ, ನನ್ನನ್ನ ಹತ್ತಿಕ್ಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ, ಈ ಸರ್ಕಾರ ಮಾಡ್ತಿದೆ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಿದೆ. ಜೊತೆಗೆ ಈಗಾಗಲೇ ಹಲವು ಕಡೆ ಪ್ರತಿಭಟನಾಕಾರರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ವಶಪಡಿಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಈಗಾಗಲೇ ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಒಳಗಡೆ ವಾಟಾಳ್ ನಾಗರಾಜ್ ಅವರು ಬಸ್ನಲ್ಲಿ ಕುಳಿತು ಕೆಳಗಡೆ ಇಳಿಯೋದಿಲ್ಲ ಅನ್ನುವಂತ ಹೇಳಿಕೆಯನ್ನು ನೀಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗ ಹೊರಗಡೆ ಕೂಡ ಸಾಕಷ್ಟು ಜನ ಸೇರಿದ್ದಾರೆ. ಎಲ್ಲರನ್ನು ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ತಂದಿಡುವಂತ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ನನ್ನ ಜೊತೆ ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಈ ರೀತಿಯಾದಂತ ಪೊಲೀಸರನ್ನ ಒತ್ತಿಕ್ಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಸರ್. ಸದ್ಯಕ್ಕೆ ಪ್ರೊಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಪೊಲೀಸರು ಅವರನ್ನ ವಶಪಡಿಯುವಂತ ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕೆ ನಾನು ಇಲ್ಲಿದ್ದೀನಿ. ವಾಟಾಳ್ ನಾಗರಾಜ್ ಅವರು ನನ್ನ ಜೊತೆ ಮಾತಾಡ್ತಾರೆ. ಸದ್ಯಕ್ಕೆ ರೂಪೇಶ್ ರಾಜಣ್ಣನವರನ್ನು ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಈಗಾಗಲೇ ಬರ್ತಿದ್ದಾರೆ. ಸಾಕಷ್ಟು ಜನ ಸಂಖ್ಯೆಯಲ್ಲಿ ಸೇರಿದ್ರು. ಎಲ್ಲರನ್ನು ಕೂಡ ವಶಪಡೆದು ಕರೆತರುವಂತ ಕೆಲಸವನ್ನ ಮಾಡಲಾಗಿದೆ. ಒಳಗಡೆ ಬಸ್ನಲ್ಲಿ ನಾನಿದ್ದೀನಿ. ಬಸ್ನಲ್ಲಿ ವಾಟಾಳ್ ನಾಗರಾಜ್ ಅವರನ್ನ ಕುಡಿ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಅವರನ್ನ ಕೆಳಗಡೆ ಇಳಿಯೋದಿಲ್ಲ ಅಂತೇಳಿ ವಾಟಾಳ್ ನಾಗರಾಜ್ ಅವರು ಪಟ್ಟು ಹಿಡಿದಿದ್ದಾರೆ. ಸದ್ಯಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಅವರನ್ನ ಕೆಳಗಡೆ ಇಳಿಯೋದಿಲ್ಲ ಅಂತೇಳಿ ಅವರನ್ನ ಬಂದಿದ್ದಾರೆ. ಸದ್ಯಕ್ಕೆ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ದಯವಿಟ್ಟು ಸರಿ ಬನ್ನಿ ಮೇಡಮ್. ಈಗಾಗಲೇ